ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಆಗಿದ್ದರೆ ಈ ವಿಡಿಯೋ ನಿಮಗಾಗಿ. ಹಿಂದಿನ ವಿಡಿಯೋದಲ್ಲಿ ಕೆನರಾ ಬ್ಯಾಂಕ್ ATM ಅಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ATM ಕಾರ್ಡ್ ಪಿನ್ ಜನರೇಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ. ಸೊ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಅದರಲ್ಲೂ ಸಹ ನೀವು ಪಿನ್ನನ್ನು ಜನರೇಟ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ATM ಅಲ್ಲಿ ಹೊಸದಾಗಿ ಕೊಟ್ಟಿರುವಂಥ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ATM ಕಾರ್ಡ್ ಪಿನ್ ಜನರೇಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ಹತ್ತಿರದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ATMಗೆ ವಿಸಿಟ್ ಮಾಡಬೇಕಾಗುತ್ತೆ. ಸೊ ವಿಸಿಟ್ ಮಾಡಿದ ನಂತರ ನಿಮ್ಮ ಹತ್ರ ಇರುವಂತಹ ATM ಕಾರ್ಡ್ನ ಈ ರೀತಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಒಳಗಡೆ ಇಡಬೇಕಾಗುತ್ತೆ. ಇಟ್ಟಿದ ತಕ್ಷಣ ಒಂದು ಸೌಂಡ್ ಬರುತ್ತೆ, ಲಾಕ್ ಆಗುತ್ತೆ ನಿಮ್ಮ ATM ಕಾರ್ಡ್. ಸೊ ಪ್ಲೀಸ್ ವೆಯ್ಟ್ ಅಂತ ತೋರಿಸುತ್ತೆ, ವೆಯ್ಟ್ ಮಾಡಿ. ವೆಯ್ಟ್ ಮಾಡಿದ ನಂತರ 3 ಭಾಷೆ ಇರುತ್ತೆ. ಸೊ ಕೆಳಗಡೆ ಗ್ರೀನ್ ಪಿನ್ ಅಂತ ಇರುತ್ತೆ, ಬಾರ್ ಫರ್ಗಾಟ್ ಪಿನ್ ಅಂತ ಇರುತ್ತೆ. ಸೊ ಗ್ರೀನ್ ಪಿನ್ ಆದರೂ ಕ್ಲಿಕ್ ಮಾಡಿ ಅಥವಾ ಫರ್ಗಾಟ್ ಪಿನ್ ಅಂತ ಇರುತ್ತೆ, ಅದನ್ನಾದರೂ ಕ್ಲಿಕ್ ಮಾಡಿ. ಸೊ 2 ಕ್ಲಿಕ್ ಮಾಡಿದ್ರು ಸೇಮ್ ಇರುತ್ತೆ. ಫಸ್ಟ್ನೇ ಆಪ್ಷನ್ ಬಂದು ಜನರೇಟ್ OTP ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಜನರೇಟ್ OTP ಅನ್ನೋ ಆಪ್ಷನ್ನ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೀವು ಸಹ ಈ ಥರ ಕ್ಲಿಕ್ ಮಾಡಿಬಿಟ್ಟು 14 ಡಿಜಿಟ್ ಇರುವಂಥ ಅಕೌಂಟ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಕೊಟ್ಟಿರ್ತಾರೆ ಅಕೌಂಟ್ ನಂಬರ್ ಅಂತ, ಅಥವಾ ಬುಕ್ ಮೇಲೆ ಬರೆದಿರ್ತಾರೆ. ಆ ಅಕೌಂಟ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ನಾನಿಲ್ಲಿ ನನ್ನ ಅಕೌಂಟ್ ನಂಬರ್ನ ಎಂಟರ್ ಮಾಡಿದಾಗಿದೆ. ಕರೆಕ್ಟ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಪ್ಲೀಸ್ ವೇಟ್ ಯುವರ್ ಟ್ರಾನ್ಸಾಕ್ಷನ್ ಈಸ್ ಬೀಯಿಂಗ್ ಪ್ರೊಸೆಸ್ಡ್ ಅಂತ ಬಂದಮೇಲೆ ನಿಮ್ಮ ಅಕೌಂಟ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ನನ್ನ ಮೊಬೈಲಲ್ಲಿ ಬಂದಿರುವಂತಹ OTPನ ಇಲ್ಲಿ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ನೀವು ಕರೆಕ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಪ್ಲೀಸ್ ವೆಯ್ಟ್, ಡೋಂಟ್ ರಿಮೂವ್ ಯುವರ್ ATM ಕಾರ್ಡ್ ಅಂತ ತೋರಿಸಿರ್ತಾರೆ. ಸೊ ಹಾಗೆ ಇರ್ರಿ. ನೆಕ್ಸ್ಟ್ ಈ ರೀತಿ ಬರುತ್ತೆ, ಪ್ಲೀಸ್ ಎಂಟರ್ ಯುವರ್ ನ್ಯೂ ಪಿನ್ ಅಂತ ಕೇಳುತ್ತೆ. 4 ಅಂಕಿಯ ಒಂದು ಪಾಸ್ವರ್ಡ್ನ ನೀವು ಸೆಟ್ ಮಾಡ್ಕೊಬೇಕಾಗುತ್ತೆ. ಸೊ ನಾನಿಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೊಮ್ಮೆ ನೀವು ATM ಪಿನ್ನನ್ನು ಮತ್ತೊಮ್ಮೆ ಎಂಟರ್ ಮಾಡಬೇಕಾಗುತ್ತೆ. ಫಸ್ಟ್ಗೆ ಏನು ಎಂಟರ್ ಮಾಡಿದ್ರೋ ಅದೇ ನಂಬರ್ನ ಮತ್ತೊಮ್ಮೆ ಎಂಟರ್ ಮಾಡಿ, ವೆಯ್ಟ್ ಮಾಡಿ, ಪ್ಲೀಸ್ ವೆಯ್ಟ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರ್ಬೋದು, ಯುವರ್ ಪಿನ್ ಈಸ್ ಚೇಂಜಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಅಲ್ಲಿಗೆ ನೀವು ATM ಪಿನ್ ಜನರೇಟ್ ಮಾಡಿದ್ದಾಗಿದೆ. ಸೊ ನೋಡೋದಲ್ಲ ಯಾವ ರೀತಿ ATM ಪಿನ್ ಜನರೇಟ್ ಮಾಡೋದು ಅಂತ. ATM ಅಲ್ಲಿ ಬರುವಂಥ ಮುಂದಿನ ವಿಡಿಯೋದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಆಂಡ್ರಾಯ್ಡ್ ಅಪ್ಲಿಕೇಶನ್ನ ಬಳಸ್ಕೊಂಡು ಯಾವ ರೀತಿ ಪಿನ್ ಜನರೇಟ್ ಮಾಡೋದು ಅಂತಲೂ ಸಹ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.